ನಮಸ್ತೆ. ನಾವು ನಮ್ಮ ಬಾಲ್ಯದಲ್ಲಿ ಕಂಡದ್ದನ್ನೆಲ್ಲ ನೋಡಿದ್ದನ್ನೆಲ್ಲ ಬೇಕು ಅಂತ ಹೇಳಿ ಹಠ ಮಾಡುತ್ತೇವೆ. ಆಟ ಆಡಬೇಕು, ಊಟ ಮಾಡಬೇಕು, ಚಾಕ್ಲೇಟ್ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಇಂತಹ ಬಾಲ್ಯದ ಆಸೆಗಳಲ್ಲಿಯೇ ನಾವು ನಮ್ಮ ಬಾಲ್ಯವನ್ನು ಕಳೆದು ಬಿಡುತ್ತೇವೆ. ಬೇರೆ ಯಾವ ರೀತಿಯ ಆಲೋಚನೆಗಳು ಸಹ ಇರುವುದಿಲ್ಲ. ಅಪ್ಪ ಅಮ್ಮ ನಾವು ಕೇಳಿದ್ದನ್ನೆಲ್ಲ ಕೊಡುವಂತಹ ಒಂದು ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವು ಬಾಲ್ಯದಿಂದ ಮುಂದಿನ ತಾರುಣ್ಯದ ಹಂತಕ್ಕೆ ಬರಬೇಕಾಗಿದ್ರೆ ಈ ಆಟ, ಊಟ ಇವೆಲ್ಲದರ ಆಸಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡು ಹೊಸ ಪ್ರಪಂಚವೊಂದಕ್ಕೆ ಕಾಲಿಡ್ತೇವೆ. ಅಲ್ಲೂ ಸಹ ಅಷ್ಟೇ, ಆಕರ್ಷಣೆಗಳು ಅನೇಕ ರೀತಿಯದ್ದಾಗಿರುತ್ತದೆ. ಯಾರೋ ಒಬ್ಬರನ್ನ ನೋಡಬೇಕಾಗಿದ್ರೆ ಬಹಳ ಸುಂದರವಾಗಿದ್ದಾರೆ, ಅವರು ನಮ್ಮ ಜೀವನದಲ್ಲಿ ಬಂದ್ರೆ ನಮ್ಮ ಜೀವನ ಬಹಳ ಆನಂದದಿಂದ ಇರ್ತದೆ ಅನ್ನುವಂತಹ ಆಲೋಚನೆಗಳನ್ನು ಸಹಜವಾಗಿಯೇ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಹಾಗಾಗಿ ಜೀವನದ ನಿಜವಾದಂತಹ ಗುರಿ ಏನಿದೆ ಆ ಕುರಿತಾದಂತಹ ಆಲೋಚನೆಯನ್ನ ನಾವು ತಾರುಣ್ಯದಲ್ಲಿಯೂ ಸಹ ಮಾಡುವುದಿಲ್ಲ. ಸರಿ, ಒಂದು ಹಂತಕ್ಕೆ ಬಂದ ನಂತರ ಮದುವೆ, ಮಕ್ಕಳ ಮುಂದಿನ ಬದುಕು, ಅವರ ಭವಿಷ್ಯ ಅನ್ನುವಂತಹ ಆಲೋಚನೆಯನ್ನೇ ಮಾಡ್ತಾ 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 ಒಂದು ಹಂತದಲ್ಲಿ ನಾವು ವೃದ್ಧಾಪ್ಯವನ್ನ ತಲುಪಬೇಕಾಗಿದ್ರೆ ಅಲ್ಲೂ ಸಹ ನಮ್ಗೆ ಆಲೋಚನೆ ಏನು ಅಂತ ಹೇಳಿದ್ರೆ, ನಾವೆಲ್ಲವನ್ನ ಕೊಟ್ಟಿದ್ದೇವೆ, ನಮ್ಮ ಮಕ್ಕಳು ನಮಗೇನೂ ಮಾಡ್ತಾ ಇಲ್ಲ, ಅಥವಾ ಮಕ್ಕಳು ನಮ್ಮ ಜೊತೆಯಲ್ಲಿ ಆರಾಮವಾಗಿದ್ದಾರೆ ಅಂತಾದ್ರೆ ಆರೋಗ್ಯದ ಚಿಂತೆ, ಮುಪ್ಪಿನ ಚಿಂತೆ, ವಯಸ್ಸಿನ ಚಿಂತೆ, ಇನ್ನೇನು ಕಾಡು ಕರೀತಾ ಇದೆ ಅನ್ನುವಂತಹ ಚಿಂತೆ. ನಾವು ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮ್ಮ ಬದುಕಿನ ಸುಖಕ್ಕಾಗಿ, ನಮ್ಮ ಬದುಕಿನ ಸಂತೋಷಕ್ಕಾಗಿ ನಾವು ಆಲೋಚನೆಯನ್ನ ಮಾಡುತ್ತೇವೆಯೇ ಹೊರತು ಬದುಕಿನ ನಿಜವಾದ ಆನಂದ ಯಾವ ಭಗವಂತನಲ್ಲಿ ನಮಗೆ ದೊರಕ್ತದೆ ಆ ಭಗವಂತನ ಕುರಿತಾದಂತಹ ಆಲೋಚನೆಯನ್ನ ಯಾವ ಹಂತದಲ್ಲೂ ಸಹ ನಾವು ಅಷ್ಟು ಸರಿಯಾದ ರೀತಿಯಲ್ಲಿ ಬೇಕು ಬೇಕು ಆತ ನಮಗೆ ಸಿಗಲೇಬೇಕು ಅನ್ನುವಂತಹ ಆಲೋಚನೆಯಿಂದ ನಾವು ಹಠವನ್ನ ಮಾಡುವುದೇ ಇಲ್ಲ. ಆದರೆ ಎಲ್ಲೋ ಒಂದು ಕೊನೆಯ ಹಂತದಲ್ಲಿ ನಾವು ನಿಂತು ನೋಡಿದಾಗ, ನಿನ್ನ ಜೊತೆಗೆ ಸದಾ ಇರ್ತೇನೆ ಅಂತ ಹೇಳಿ ನಮ್ಮೊಂದಿಗೆ ಒಂದಾಗುವಂತಹ ಪತಿಯೋ ಪತ್ನಿಯೋ ಇವರೆಲ್ಲರೂ ಸಹ ಕಾಡಿನವರೆಗೆ ಬರಬಹುದಷ್ಟೇ ಹೊರತು, ಚಿತೆಯನ್ನ ಹೊತ್ತಿಸುವಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿ ಇರಬಹುದಷ್ಟೇ ಹೊರತು ಆ ನಂತರದ ಬದುಕಿಗೆ ಬರುವಂತಹವರು ಯಾರೂ ಇಲ್ಲ. ನಮ್ಮ ಮಕ್ಕಳು ನಮ್ಮ ಹತ್ರ ದುಡ್ಡಿದ್ದರೆ, ನಮ್ಮ ಸಂಬಂಧಿಕರು ನಮ್ಮ ಹತ್ತಿರ ಎಲ್ಲವೂ ಸರಿಯಾಗಿದ್ದರೆ, ಎಲ್ಲವೂ ಸರಿಯಾಗಿರುವಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿರ್ತಾರೆ. ಆದರೆ ಆ ನಂತರ ಅದು ಒಂದು ದಿವಸ ಇಲ್ಲ ಅಂತ ಹೇಳಿ ಆದಾಗ ನಮ್ಮ ಜೊತೆಯಲ್ಲಿ ಯಾರೂ ಸಹ ಇರುವುದಿಲ್ಲ. ಹಾಗಾಗಿ ನಮ್ಮ ಬದುಕಿನಲ್ಲಿ ಆಗಬೇಕಾದದ್ದು ಎಲ್ಲವನ್ನೂ ಸಹ ಮಾಡಿಕೊಂಡು ಅದರ ಜೊತೆಯಲ್ಲಿ ಭಗವಂತ ಮತ್ತು ಆ ಭಗವಂತ ನನ್ನನ್ನು ಕಳಿಸಿದ್ದಾನೆ ಅಂತಾದರೆ ನಾನು ಯಾರು, ನಾನು ಯಾಕಾಗಿ ಬಂದೆ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತೇವೆ ಅಂತಾದರೆ ಬಹುಶಃ ನಮ್ಮ ಬದುಕಿನ ಉದ್ದೇಶವನ್ನು ತಿಳಿದುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಆ ಉದ್ದೇಶಕದ ಸಾರ್ಥಕತೆಯ ಜೊತೆಯಲ್ಲಿಯೇ ನಾನು ಯಾರು ಅನ್ನುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗ್ತೇವೆ ಅಂತಾದರೆ ಬಹುಶಃ ಅತ್ಯಂತ ಶ್ರೇಷ್ಠವಾದಂತಹ ಆನಂದವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಆಚಾರ್ಯ ಶಂಕರರು ಹೇಳುತ್ತಾರಲ್ವಾ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಂ ಬ್ರಹ್ಮಣಿ ಕೋಪಿ ನ ಸಕ್ತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ವಂ ಚಿಂತಯ ಯದಿದಂ ಭ್ರಾತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಮಗೆ ಈ ಭೂಮಿಗೆ ಬಂದ ನಂತರ ಈ ಭೂಮಿಯಲ್ಲಿ ಸಿಗಬೇಕಾದಂತಹ ಸುಖ, ಸಂತೋಷ ಇವೆಲ್ಲವೂ ಸಹ ಸಿಗಬೇಕು ಅನ್ನುವಂತಹ ಆಸೆ ಇರುವಂತಹದ್ದು ತಪ್ಪಲ್ಲ. ಆ ಆಸೆಯ ಹಿಂದೆ ಹೋಗುವಂತಹದ್ದು ತಪ್ಪಲ್ಲ.
ಆದರೆ ಆ ಆಸೆಗಳ ಜೊತೆಯಲ್ಲಿ ಆ ಆಸೆಯನ್ನ ಸಾಕಾರಗೊಳಿಸಿದ ನಂತರ ಎಲ್ಲಾದರೂ ದಿವಸಕ್ಕೆ 1 ಗಂಟೆಯ ಕಾಲ ನಾನು ಯಾಕಾಗಿ ಬಂದಿದ್ದೇನೆ, ಬಂದಿರುವಂತಹ ಉದ್ದೇಶ ಏನು ಮತ್ತು ಜೀವನದ ಪರಮೋದ್ದೇಶವಾದಂತಹ ಭಗವಂತನನ್ನ ಕಾಣುವಂತಹ ಆಲೋಚನೆಯನ್ನ ಮಾಡ್ತೇವೆ ಅಂತಾದರೆ ಈ ಸಂಸಾರದಲ್ಲಿಯೂ ಸಹ ನಾವು ಸುಖವಾಗಿ ಇರಬಹುದು. ಈ ಸಂಸಾರದ ನಂತರದಲ್ಲಿ ಇರುವಂತಹ ಒಂದು ಬದುಕಿನಲ್ಲಿಯೂ ಸಹ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಆ ಆಲೋಚನೆಗಳನ್ನ ಮಾಡೋಣ. ನಮಸ್ತೆ.